ಅವ್ರು ಒಂದು ತಿಂಗಳು ಮುಂದೆ ಹಾಕ್ಬೋದು ಏನಾಗುತ್ತೆ ಅಂತ ಹೇಳ್ಬಿಟ್ರು. ಇವೆಲ್ಲವೂ ಒಂದು ಹೋಲ್ಡ್ ಮಾಡಿ ನೋಡ್ಬಿಟ್ಟು ಮಾತಾಡಬೇಕಾಗತ್ತೆ. ಯಾಕೆಂದರೆ ಒಂದು ತಿಂಗಳು ಹೋಲ್ಡ್ ಮಾಡೋದು ಎಲ್ಲನೂ ಸರಿ ಮಾಡ್ಕೊಂಡೆ ಮಾಡಿ ಅಂತ. ಇವಾಗ ಏನಾಗುತ್ತೆ, ಇವಾಗ ಆಕ್ಟರ್ಸನ್ನ ನೀವು ಮಾತಾಡಿಸ್ತೀರ, ಅವ್ರಿಗೆ ಏನಾಗುತ್ತೆ, ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆಲ್ಲ ತೊಂದರೆ ಆಗ್ಬಿಡುತ್ತೆ, ಒಂದು ಸ್ಲಾಟ್ ಸಿಗೋಲ್ಲ, ಇನ್ನೊಂದು ಸಿಗೋಲ್ಲ ಅಂತೇಳಿ ಸುಮ್ಮನೆ ಪಾಸಿಟಿವ್ ಮಾತಾಡ್ತಾರೆ. ಕಾನೂನು ರೀತಿಯಲ್ಲಿ ಅವ್ರು ಕರೆಕ್ಟಾಗಿ ಮಾತಾಡಿದರು, ಎಲ್ಲವನ್ನೂ ತಗೊಂಡೇ ಮಾಡಿ ಏನಾಗ್ಬಿಡುತ್ತೆ, ಇದು ಏನೋ ಒಂದು ಅನಾಹುತ ಆಯ್ತು, ಯಾರು ಬರ್ತಾರೆ, ಒಂದು ತಿಂಗಳು ಮುಂದಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ. ಭಾಳ ವಿಶೇಷ ಬಿಗ್ ಬಾಸ್ನ ಒಂದು ತಿಂಗಳು ಮುಂದಕ್ಕೆ ಹಾಕಿ ಮಾಡ್ಯಾರೆ ಅವರೇ. ಒಂದು ಮುಂಚೆಲ್ಲ ಹೆಚ್ಚು ಕಮ್ಮಿ 8ನೇ ತಿಂಗಳು 7ನೇ ತಿಂಗಳು ಸ್ಟಾರ್ಟ್ ಆಗೋದು ಬಿಗ್ ಬಾಸು, 9ನೇ ತಿಂಗಳಿಗೆ ಹೋಗಿದೆ. ಅದು ಮಾಡಿದ ರೀತಿ ಅವತ್ತು ಸರಿಯಿಲ್ಲ. ಅವತ್ತು ರಾಂಗ್ ನಕ್ಷತ್ರ ಎಲ್ಲ ಇತ್ತು ಅವತ್ತು 100%. ನಾನು ನೋಡಿದ್ದೆ ಅವತ್ತು, ಚೆನ್ನಾಗಿ ನೆನಪಿದೆ. ನಾನು ಮದುವೆಯಿಂದ ಬರ್ತಾ ಇದ್ದೆ, ರಾಂಗ್ ಡಿಸಿಷನ್ ಇತ್ತು ಅವತ್ತು, ಟೈಮಿಂಗ್ಸ್ ಎಲ್ಲ ಯಾಕೆ ಹಿಂಗೆ ಮಾಡ್ತವ್ರೆ ಅನಿಸ್ತಾಯಿತ್ತು. ಈಗ ನೀವು ನಂಬರ್ ಬಗ್ಗೆ ಹೇಳ್ತಾ ಇದ್ರಿ, ಈಗ ಲಾಸ್ಟ್ ಪ್ರಶ್ನೆ ನಂದು. ಈಗ ಸೀಸನ್ 12 ಇದೀವಿ ನಾವು. ಸೊ ಯಾವ ಸೀಸನ್ನಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಅವ್ರಿಗೆ ನೀವು ಎಷ್ಟೊಂದು ಸಲಹೆಗಳನ್ನ ಕೊಟ್ಟಿದ್ರಿ, ವಾಸ್ತು ಸರಿ ಇಲ್ಲ ಅಂತ, ಜೊತೆಗೆ ಇನ್ನೊಂದು ಏನೋ ಒಂದು ಸ್ವಲ್ಪ ಭಯದ ರೀತಿಯಾಗಿ ನೀವೇನೋ ಹೇಳಿದ್ರಿ. ಸೊ ಅದರ ಜೊತೆಗೆ ಇನ್ಯಾವ ಸೀಸನ್ ನಂಬರಲ್ಲಿ ತಗೊಂಡ್ರೆ ಈಗ 12ನೇ ಈ ವರ್ಷ ನೋಡಿ ಸರ್, ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ, ಅಲ್ಲಿ ಬಹಳ ತೊಂದರೆಯನ್ನು ಅನುಭವಿಸೋಂಥ ಸೀಸನ್ನು ಇದು ಹೀಗೆ ನಡೀತಿದೆ. ಇದೊಂದು ಸೀಸನ್ ಬಿಟ್ಟರೆ ನೆಕ್ಸ್ಟು ಒಳಗಡೆ ಏನಾದ್ರು ಗಂಡಾಂತರ ಆಗ್ಬೋದು. ಇನ್ನು ಹೊರಗಡೆ ಕಾನೂನು ರೀತಿ ಇದೆ. ಯಾವ ಸೀಸನ್ ಅಲ್ಲಿ ಏನ್ ಸಮಸ್ಯೆ ಅಂದ್ರೆ ಯಾವ ಸೀಸನ್ ಅಲ್ಲಿ ಸಮಸ್ಯೆ ಬರುತ್ತೆ, ಯಾವ ತರ ಸಮಸ್ಯೆ ಬೇಡ, ಯಾವ ಸೀಸನ್ ಅಲ್ಲಿ ಬರುತ್ತೆ ಅಂತ ಇಲ್ಲೇನಾಗಿದೆ ಅಷ್ಟೆಲ್ಲ ನಾವು ಒಂದ್ಸರಿ ಯೋಚನೆ ಮಾಡಿರ್ತೀವಿ, ಅಷ್ಟೊಂದು ಆಳ್ವಾಗಿ ಮತ್ತೆ ಯೋಚನೆ ಮಾಡೋಕೆ ನಂಗೆ ಟೈಮ್ ಕೊಡ್ಬೇಕು. ಇದು ಗೆಸ್ ಮಾಡ್ಬೇಕಾದ್ರೆ ಎಲ್ಲ ಬಂದಿರುತ್ತೆ, ಇದು ಯಾವಾಗ ಬೇಕಾದ್ರೂ ನಡೀಬೋದು, ಸಾಕಷ್ಟು ಘಟನೆಗಳಾಗ್ಬೋದು. ಯಾಕಂದರೆ ಬಿಗ್ ಬಾಸ್ ಒಳಗಡೆ ನಾವು ನೋಡಿದ್ದೀವಲ್ವಾ, ಬಹಳ ವಿಶೇಷವಾಗಿ ನಾನು ಇದ್ದು ನನ್ನ ಪುಣ್ಯಕ್ಕೆ 158 ದಿವಸ ಇದ್ದೆ. 150 ದಿವಸ 9ನೇ ಸೀಸನ್ ನಾನು 9 OTT ಒಂದು 6 ವಾರ ಇದ್ದೆ. ಹಾಗಾಗಿ ಅದನ್ನು ಮುಗಿಸೇ ಬಂದಿದ್ದೆ. 100% ನನ್ನ ಕಣ್ಣೇ ಹೋಗ್ಬೇಕಾಯ್ತು ಬಿಗ್ ಬಾಸ್ ಮನೆ ಒಳಗಡೆ. ನಾನು ಅಡುಗೆ ಮಾಡ್ಬೇಕಾದ್ರೆ ಜಾಮೂನ್ ಮಾಡೋಣ ಅಂತೇಳಿ ಹಾಕಿದ್ದು ಬಸ್ಟ್ ಆಗಿತ್ತು. ಆ ವಿಡಿಯೋ ಎಲ್ಲ ನೀವು ಬಂದಿಲ್ಲ ಆಚೆ. 100% ಅವ್ರು ಯಾವುದನ್ನೇ ಪ್ರಮೋಟ್ ಮಾಡಿ ಹೆಂಗೆ ಕಟ್ ಮಾಡ್ತಾರೆ, ಎಡಿಟ್ ಮಾಡ್ತಾರೆ ಅವ್ರಿಗೆ ಸೇರಿದ್ದು. 24 hours ಬೇಕಾದವ್ರದ್ದು ಹಾಕ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. 100% ಅದು ಮಿರಾಕಲ್ ಆಗುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ಲಿ ನನ್ನ ಕಣ್ಣು ಕಳ್ಕೊಂಡು ಇರ್ಬೇಕಾಯ್ತು, ಹಂಗಿತ್ತು ನನ್ನ ಲೈಫಲ್ಲಿ. ಇನ್ನೂ ಕೂಡ ನನ್ನ ಮಾರ್ಕ್ಸ್ ಹಂಗೆ ಇದ್ದಾವೆ. ಎಣ್ಣೆ ಬಸ್ಟ್ ಆಗಿದ್ದಲ್ಲ, 90% ನನ್ನ ಕಣ್ಣು ಹೋಗಿರೋದು ನನಗೆ ಚೆನ್ನಾಗಿ ಗೊತ್ತು ಇದು ನನ್ನ ಲೈಫಲ್ಲಿ. ಹಾಗಾಗಿ ಬಿಗ್ ಬಾಸ್ ಅನ್ನೋದು ಬಹಳ ನಿಮ್ಮ ಲಾಸ್ಟ್ ರಿಯಾಕ್ಷನ್ ಈ ಇನ್ನೊಂದು ವಾರ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಹಂಗಂತಲ್ಲ, ಇದು ಇನ್ನೊಂದು ವಾರಕ್ಕಾದ್ರೂ ತೊಂದರೆ ಇಲ್ಲ. ಏಕ್ದಮ್ ಇಮಿಡಿಯೇಟ್ಲಿ ನಾಳಿಕೆನೆ ಕೊಟ್ಬಿಡ್ತಾರೆ, ಅದೆಲ್ಲ ಆಗದಿರೋ ಕೆಲಸ. ಯಾಕಂದರೆ ಇವಾಗ ಕಾನೂನು ತುಂಬ ಸ್ಟ್ರಾಂಗ್ ಇದೆ, ಸೂರ್ಯ ಮತ್ತು ಶನಿ ಎಲ್ಲ ತುಂಬ ಸ್ಟ್ರಾಂಗ್ ಇದ್ದಾವೆ. ಹಾಗಾಗಿ ರಾಂಗ್ ಡಿಸಿಷನ್ಗಳನ್ನ ಜನಕ್ಕೆ ಏನಾಗುತ್ತೆ ಗೊತ್ತಾ, ಈ ಬಿಗ್ ಬಾಸ್ ಒಳಗಡೆ ಹೋದ್ರೆ ಶುರುವಾಗ್ಬಿಡುತ್ತೆ. ನಮಗೂ ಆಸೆ ಸರ್, ಒಂದು ಕಾರ್ಯಕ್ರಮ ನಡೀಲಿ, ದೊಡ್ಡ ಕಾರ್ಯಕ್ರಮ ಅಂತ. ಯಾಕಂದರೆ ನಾನು ಒಳಗಡೆ ಬಂದ್ರಿಂದ ಅದು ಫೀಲಿಂಗನ್ನು ಹೇಳ್ತಾ ಇದ್ದೀನಿ, ಚೆನ್ನಾಗಿ ನಡೀಲಿ, ಬೇಗ ಅದನ್ನು ಬಗೆಹರಿಸ್ಕೊಂಡು ಸ್ಟಾರ್ಟ್ ಮಾಡಲಿ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ಮೇಡಮ್? ಸಾರ್ಟ್ ಔಟ್ ಆಗಲಿ ಸರ್ ಬೇಗ, ಬಿಕಾಸ್ ಕಂಟೆಸ್ಟೆಂಟ್ಸ್ಗಳು ತುಂಬ ಅಲ್ಲಿ ಟೆನ್ಷನಲ್ಲಿದ್ದಾರೆ ಆ್ಯಂಡ್ ಅಲ್ಲಿರೋ ಟೀಮು ಅಷ್ಟೇ ಟೆನ್ಷನಲ್ಲಿರುತ್ತೆ. ಐ ಗೆಸ್ ನಿಧಾನವಾಗಾದ್ರೂ ಓಕೆ, ಬಟ್ ಕರೆಕ್ಟ್ ರೀತಿನಲ್ಲಿ ಸಾರ್ಟ್ ಔಟ್ ಆದರೆ ಒಳ್ಳೆಯದು. ಯಾಕಂದ್ರೆ ಈಗ ಬ್ಯಾಂಕಿಂಗ್ ಇರೋದು ಇವತ್ತು ಮತ್ತೆ ನಾಳೆ ಎಪಿಸೋಡ್ ಅಷ್ಟೇ. ಇಫ್ ಇನ್ ಕೇಸ್ ಈಗ ಒಂದು ವಾರ ಟೈಮ್ ತಗೊಳ್ತು ಅಂತಂದ್ರೆ ಮತ್ತೆ ಶನಿವಾರ ಅಂದ್ರೆ ವೀಕೆಂಡ್ ಎಪಿಸೋಡ್ ಅಂತೂ ಬರೋದಿಲ್ಲ. ಆಲ್ರೆಡಿ ಚಾನಲ್ ಅವ್ರು ಹಾಕಿದಾರಲ್ಲ ಸ್ಟೋರಿನಲ್ಲಿ, ಸೊ ಇವತ್ತಿನ ಎಪಿಸೋಡ್ ಇಂದ ಟೆಲಿಕಾಸ್ಟ್ ಆಗಲ್ಲ ಅಂತ. ಸೊ ನಿನ್ನೆ ಎಪಿಸೋಡ್ನ ಇವತ್ತು ಟೆಲಿಕಾಸ್ಟ್ ಮಾಡ್ತಾರೆ, ರಿಪೀಟ್ ಮಾಡ್ತಾರೆ. ಹೌದು. ಯಾಕಂದ್ರೆ ಈಗ ಮೋಸ್ಟ್ಲಿ ಅದು ಈಗ ಇವತ್ತಿನ ಎಪಿಸೋಡ್ಗೆ ಏನು ತೊಂದರೆ ಇರ್ತಿರ್ಲಿಲ್ಲ, ಬ್ಯಾಂಕಿಂಗ್ ಇತ್ತು. ಈಗ ಅದನ್ನೇ ಪ್ರಸಾರ ಮಾಡಿಬಿಟ್ರೆ ನೆಕ್ಸ್ಟ್ ಶುರುವಾದಾಗಿಂದ ಏನು ಹಾಕೋದಕ್ಕೆ ಏನೂ ಇರೋದಿಲ್ಲ. ಸೊ ಹಾಗಾಗಿ ಮೀನ್ವೈಲ್ ಅಲ್ಲಿ ರೆಕಾರ್ಡ್ ಆಗ್ತಿದ್ರೆ ಇಲ್ಲಿ ಆಗಿರೋದನ್ನ ನಾವು ಪ್ರಸಾರ ಮಾಡ್ಬೋದು ಅನ್ನೋ 24 hours ಲೈವ್ ಹೋಗ್ತಾನೆ ಇರುತ್ತಲ್ಲ. ಸೊ ಸೊ ಗುರುಜಿ, ಇನ್ನೊಂದು ಲಾಸ್ಟ್ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ಬಗ್ಗೆ ಬಿಗ್ ಬಾಸ್ಗೆ ನಿಮ್ಮ ಸಲಹೆ? ಬಿಗ್ ಬಾಸ್ ಮನೆಗೆ ಕರೆಕ್ಟಾಗಿ ವಾಸ್ತು ಮಾಡ್ಕೊಳ್ಳಿ. ವಾಸ್ತು ಸರಿಲ್ಲ ಜಾಗ, ಆ ಜಾಗದಲ್ಲಿ TRP ಜಾಸ್ತಿ ಬರುತ್ತೆ, ಅದೆಲ್ಲ ಖಂಡಿತವೂ ಬರುತ್ತೆ. ಕುಬೇರಮೂಲೆ ರೋಡಿಂದ ವಾಯುಮೂಲೆ ಮತ್ತು ಈಶಾನ್ಯ ಅಗ್ನಿ ಮೂಲೆನ ತುಂಬ ಕಂಟ್ರೋಲ್ ಮಾಡ್ಕೊಳ್ಳಿ, ಅದು ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ಚೆನ್ನಾಗಿ ನಡೀತಿದೆ ಬಿಗ್ ಬಾಸ್, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ವಾಸ್ತುವಿಂದ ಇಷ್ಟೊಂದು ತೊಂದರೆ ಅವ್ರಿಗೆ. ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಅವರ ನಿಮ್ಗೆ ಏನಾದ್ರು ಸಿಕ್ಕಿದ್ರ, ಮಾತಾಡಿದ್ರ? ನಾನು ಈ ಸರಿ ನನಗೆ ಸಿಕ್ಕಿದ್ರು, 1-2 ಜನ ಫೋನ್ ಮಾಡಿದರು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಭಾಳ ಬೇಕಾದರು. ಸರ್ ಬಿಗ್ ಬಾಸ್ ಬಗ್ಗೆ ಏನು ಮಾತಾಡಬೇಡಿ ಸರ್ ದಯವಿಟ್ಟು ಅಂದರು. ಮುಂಚೆಲ್ಲ ಕೇಳೋಕ್ಕೆ ಏನಾಗಿತ್ತು ಅಂದೆ. ಅದರಿಂದ ನಾನು ನೆನ್ನೆಲ್ಲ ತುಂಬ ಯೂಟ್ಯೂಬರ್ ಎಲ್ಲರೂ ನನಗೆ ತುಂಬ ಜನ ಚಾನಲ್ ಎಲ್ಲ ಫೋನ್ ಮಾಡಿದರು ಮಾತಾಡೋಕ್ಕೆ. ನಾನು ಮಾತಾಡಲ್ಲ ರೀ, ಬಿಟ್ಬಿಟ್ರಿ ಆ ವಿಷಯ ಅಂದೆ.
ಇದನ್ನ ಕರೆದಾಗ ನಾನು ಸುಮ್ಮನೆ ಬಂದೆ. ಹಾಗಾಗಿ ಇರೋದನ್ನ ಹೇಳೋಗ್ಬಿಟ್ಟೋಗೋಣ ಅಂತ ಬಂದೆ. ಹಾಗಾಗಿ ನಾನು ನನ್ನ ಸಬ್ಜೆಕ್ಟ್ ಅದು ಭಯಂಕರ ಆಗಿರೋದು ಸಬ್ಜೆಕ್ಟು. ಹಾಗೆ ಹಿಂದೆಲ್ಲ ಮಾತಾಡಿದ್ನಿ, ವಾಸ್ತು ಪ್ರಕಾರ ಚೆನ್ನಾಗಿರಲಿ. ಆಗ ಅದು ಏನೋ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಅವ್ರು ನನಗೆ ಮಾತಾಡ್ಬಿಡಿ ಸರ್ ದಯವಿಟ್ಟು ಬಿಟ್ಬಿಟ್ಟು ನಾನು ಒಂದು ಯಾವುದೋ ಇಂಟರ್ವ್ಯೂ ಕೊಟ್ಟಿದ್ದೆ. ಅದರಿಂದ ಬಿಟ್ಟು ಇದು ನಡೆದಿರೋ ಘಟನೆಗೆ ವಾಸ್ತು ಸೇರಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ, ಬಿಗ್ ಬಾಸ್ ವಿಚಾರಕ್ಕಲ್ಲ. ಎಸ್ ಎಸ್ ಎಸ್